ನಮಸ್ತೆ ಫ್ರೆಂಡ್ಸ್, ಕೆಸಿಇಟಿ ಎಕ್ಸಾಮ್ ಬರೀತಿರೋ ಎಲ್ಲ ವಿದ್ಯಾರ್ಥಿಗಳಿಗೂ ಇಲ್ಲಿದೆ ಒಂದು ಇಂಪಾರ್ಟೆಂಟ್ ಗುಡ್ ನ್ಯೂಸ್. ನಿಮ್ಮ ಅಪ್ಲಿಕೇಶನ್ನಲ್ಲಿ ಏನಾದರೂ ಮಿಸ್ಟೇಕ್ ಆಗಿದೆಯಾ ಅಥವಾ ಯಾವುದಾದ್ರೂ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ಬಾಕಿ ಇದೆಯಾ? ತಲೆ ಕೆಡಿಸ್ಕೋಬೇಡಿ, ಸರ್ಕಾರ ಈಗ ನಿಮಗೆ ಅಪ್ಲಿಕೇಶನ್ ಎಡಿಟ್ ಮಾಡೋಕೆ ದೊಡ್ಡ ಮಟ್ಟದ ಅವಕಾಶ ಕೊಟ್ಟಿದೆ. ಆ ಲಾಸ್ಟ್ ಡೇಟ್ ಯಾವಾಗ, ಯಾರು ಇದನ್ನ ಬಳಸ್ಕೊಳ್ಬಹುದು, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಫ್ರೆಂಡ್ಸ್, ಕೆಸಿಇಟಿ ಅಪ್ಲಿಕೇಶನ್ ಎಡಿಟ್ ಮಾಡೋಕೆ ನಮಗೆ ಮಾರ್ಚ್ 30ರವರೆಗೆ ಟೈಮ್ ಸಿಕ್ಕಿದೆ. ಹೌದು, ಸಾಕಷ್ಟು ಸಮಯ ಇರೋದ್ರಿಂದ ಗಡಿಬಿಡಿ ಮಾಡಬೇಡಿ. ವಿಶೇಷವಾಗಿ ಎಸ್ಸಿ ಕ್ಯಾಟಗರಿಯ ವಿದ್ಯಾರ್ಥಿಗಳು ಗಮನಿಸಿ. ಈ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ನೀವು ಹೊಸ ಸರ್ಟಿಫಿಕೇಟ್ ಮಾಡಿಸ್ಬೇಕಿದ್ರೆ ಈಗಲೇ ಮಾಡಿಸ್ಕೊಳ್ಳಿ. ನಿಮ್ಹತ್ರ ಹಳೆಯ ಸರ್ಟಿಫಿಕೇಟ್ ಇದ್ದು ಅಪ್ಲೈ ಮಾಡಿದ್ರೂ ಪರವಾಗಿಲ್ಲ, ಆದರೆ ಹೊಸ ಸರ್ಟಿಫಿಕೇಟ್ ಮೇಲೆ ಇರೋ RD ನಂಬರ್ ಎಂಟ್ರಿ ಮಾಡೋಕೆ ಈಗ ಮಾರ್ಚ್ 30ರವರೆಗೂ ಚಾನ್ಸ್ ಇದೆ. ಸೊ ಸರ್ಟಿಫಿಕೇಟ್ ಬರೋದು ಲೇಟ್ ಆಗತ್ತೆ ಅಂತ ಭಯ ಪಡೋ ಅಗತ್ಯ ಇಲ್ಲ. ನೋಡಿ ಗೆಳೆಯರೆ, ಟೈಮ್ ಇದೆ ಅಂತ ತಕ್ಷಣ ಲಾಸ್ಟ್ ಡೇಟ್ವರೆಗೂ ವೇಟ್ ಮಾಡಬೇಡಿ. ಸರ್ಟಿಫಿಕೇಟ್ ಸಿಕ್ಕಿದ ಕೂಡಲೇ ಅಪ್ಲಿಕೇಶನ್ ಲಾಗಿನ್ ಆಗಿ ನಿಮ್ಮ ಡೀಟೇಲ್ಸ್ ಎಡಿಟ್ ಮಾಡಿಬಿಡಿ. ಯಾವುದಾದ್ರೂ ಸಣ್ಣ ಮಿಸ್ಟೇಕ್ ಆದರೂ ಮುಂದೆ ಕೌನ್ಸಿಲಿಂಗ್ ಟೈಮಲ್ಲಿ ಪ್ರಾಬ್ಲಮ್ ಆಗಬಹುದು. ಸೊ ಈಗಲೇ ಈ ಕೆಲಸ ಮುಗಿಸಿ ಆಮೇಲೆ ಆರಾಮಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಏನಂತೀರಾ? ಇವತ್ತಿನ ಈ ಮಾಹಿತಿ ನಿಮಗೆ ಹೆಲ್ಪ್ ಆಯಿತು ಅಂತ ಭಾವಿಸ್ತೀನಿ. ನಿಮ್ಮ ಕೆಸಿಇಟಿ ಜರ್ನಿಯಲ್ಲಿ ನಾನು ಪ್ರತಿ ಹಂತದಲ್ಲೂ ನಿಮ್ಮ ಜೊತೆ ಇರ್ತೀನಿ. ಇಂತಹ ಲೇಟೆಸ್ಟ್ ಅಪ್ಡೇಟ್ಸ್ ಮತ್ತು ಪರೀಕ್ಷಾ ಟಿಪ್ಸ್ಗಳನ್ನು ಮಿಸ್ ಮಾಡದೆ ಪಡಿಬೇಕು ಅಂದ್ರೆ ನಮ್ಮ ಈ ಎಜುಕೇಷನ್ ಹಬ್ ಚಾನೆಲ್ ಅನ್ನು ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.